ಕಲ್ಯಾಣದಲ್ಲಿ ಬಸವಣ್ಣನವರ ಮಹಾಮನೆಯಲ್ಲಿ ಪ್ರತಿದಿನ ಸಾವಿರಾರು ಶರಣರು ಒಟ್ಟಾಗಿ ಊಟ ಮಾಡುತ್ತಿದ್ದರು. ದಾಸೋಹ ನಿರಂತರವಾಗಿ ನಡೆಯುತ್ತಿತ್ತು. ವಿಶಾಲ ಕೊಟ್ಟಿಗೆಯಲ್ಲಿ ನೂರಾರು ಆಕರುಗಳಿದ್ದವು. ಹಾಲು, ಮೊಸರು, ಬೆಣ್ಣೆ, ತುಪ್ಪದ ಕೊರತೆಯೇ ಇರಲಿಲ್ಲ. ಪ್ರತಿದಿನ ತುರುಗಾಹಿ ರಾಮಣ್ಣ ಶರಣರ ನೇತೃತ್ವದಲ್ಲಿ ನೂರಾರು ಆಕಳುಗಳನ್ನ ಹಳ್ಳುಗಾವಲಿಗೆ ಮೇಯಿಸಲು ಕರೆದೊಯ್ಯುತ್ತಿದ್ದರು. ರಾಮಣ್ಣ ಮತ್ತು ಸಂಗಡಿಗರು ಆಕಳು ಮೇಯಿಸುತ್ತಾ ವಚನ ಚಿಂತನೆಯಲ್ಲಿ ಮೈಮರೆಯುತ್ತಿದ್ದರು. ಒಂದು ದಿನ ಬಸವಣ್ಣನವರನ್ನ ದ್ವೇಷಿಸುತ್ತಿದ್ದ ಶತ್ರುಗಳು ಜಂಗಮ ವೇಷ ಹಾಕಿ ಬಂದರು. ವಚನ ಚಿಂತನೆಯಲ್ಲಿ ಮೈಮರೆತಿದ್ದ ರಾಮಣ್ಣ ಮತ್ತು ಸಂಗಡಿಗರನ್ನು ತಂತ್ರ ಮಾಡಿ ನೂರಾರು ಆಕಳುಗಳನ್ನು ಕದ್ದೊಯ್ದರು. ಸಾಯಂಕಾಲ ಹಳ್ಳುಗಾವಲಿನಲ್ಲಿ ಒಂದೇ ಒಂದು ಆಕಳಿಲ್ಲ. ನಿರಾಶರಾದ ರಾಮಣ್ಣ ಮಹಾಮನೆಗೆ ಬಂದು ದುಃಖದಿಂದ ವಿಷಯ ತಿಳಿಸಿದರು. ಕೊಟ್ಟಿಗೆಯಲ್ಲಿ ನೂರಾರು ಕರುಗಳು ತಾಯಿ ಆಕಳುಗಳ ಹಂಬಲದಿಂದ ಹಸಿವೆಯಿಂದ ಅಂಬಾ ಅಂಬಾ ಎಂದು ಕೂಗುತ್ತಿದ್ದವು. ಬಸವಣ್ಣನವರು ಕರುಗಳ ಅಳುವನ್ನು ಕೇಳಿದರು. ಆದರೆ ಅವರ ಮನಸ್ಸು ಶಾಂತವಾಗಿತ್ತು. ರಾಮಣ್ಣ ಮತ್ತು ಶರಣರನ್ನು ಕುರಿತು ಹೇಳಿದರು. ಆಕಳ ಕಳ್ಳರು ಕೊಂಡೊಯ್ಯರೆಂದಿರಿಂಬೋ ನಿಮ್ಮ ಧರ್ಮ, ಬೊಬ್ಬಿಡದಿರಿಂಬೋ ನಿಮ್ಮ ಧರ್ಮ. ಅಲ್ಲಿ ಉಂಬಡೆ ಸಂಘ, ಇಲ್ಲಿ ಉಂಬಡೆ ಸಂಘ, ಕೂಡಲ ಸಂಗಮ ದೇವ ಏಕೋಭಾವ. ಬಸವಣ್ಣನವರು ಅಷ್ಟಕ್ಕೆ ನಿಲ್ಲಲಿಲ್ಲ. ಕೊಟ್ಟಿಗೆಯಲ್ಲಿ ಅಳುತ್ತಿದ್ದ ಕರುಗಳನ್ನು ಕಳ್ಳರಿರುವ ಕಡೆ ಕಳುಹಿಸಿಕೊಟ್ರು. ಕರುಗಳು ತಾಯಿ ಆಕಳುಗಳ ಜೊತೆ ಸೇರಿ ಹಾಲು ಹೀರಿ ಆನಂದವಾಗಿರಲಿ ಎಂದರು. ಎಲ್ಲರೂ ದಂಗಾದರು. ಕಳ್ಳರು ಕರುಗಳನ್ನೂ ಕಳುಹಿಸಿದ ಸುದ್ದಿ ಕೇಳಿ ದಂಗಾದರು. ನಷ್ಟ ಆದರೂ ಬಸವಣ್ಣ ಕೋಪಗೊಳ್ಳಲಿಲ್ಲ. ಕರುಗಳನ್ನೂ ಕಳುಹಿಸಿದರು. ಆ ಒಂದು ಕ್ರಿಯೆ ಕಳ್ಳರ ಹೃದಯ ಕರಗಿಸಿತು. ಪಶ್ಚಾತ್ತಾಪದಿಂದ ಎಲ್ಲ ಆಕಳು ಕರುಗಳನ್ನು ವಾಪಸ್ ತಂದರು. ಬಸವಣ್ಣ ಅವರನ್ನು ಕ್ಷಮಿಸಿದರು. ಕಾಯಕ ಜೀವಿಗಳಾಗಿ ಬದುಕಿರಿ ಎಂದರು. ಕಳ್ಳರು ಶರಣರಾದರು. ಈ ವಚನ ನಗೆ ಕಳಿಸುವ ಮಹಾತತ್ವ ಭೌತಿಕ ವಸ್ತುಗಳ ಮೇಲಿನ ಮೋಹವನ್ನು ತೊರೆಯಬೇಕು. ಜೀವನದ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು. ದೇವರಲ್ಲಿ ಏಕಭಾವದಿಂದ ಸಂಪೂರ್ಣ ಶರಣಾಗತಿ ಇರಬೇಕು. ಇದೇ ನಿಜವಾದ ಧರ್ಮ. ಶರಣು ಶರಣಾರ್ಥಿ ವಿಶ್ವಗುರು ಶ್ರೀ ಬಸವೇಶ್ವರರಿಗೆ.